ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ನಾನು ಹೇಳೋ ಟ್ರಿಕ್ಸ್ನ ಫುಲ್ ಫಾಲೋ ಮಾಡಿ. ಹಾಗಾದರೆ ಮಾತ್ರ ನೀವು ಪ್ರಿವ್ಯೂ ವಿಡಿಯೋ ಇದೆಯಲ್ಲ ಸೇಮ್ ಅದೇ ಥರ ಮಾಡ್ಕೊತೀರಾ. ಇಲ್ಲ ಅಂದರೆ ಅದೇ ಥರ ಬರೋದಿಲ್ಲ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇವೆರಡು ಪ್ರಾಜೆಕ್ಟ್ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ. ಒಂದು ಮ್ಯೂಸಿಕ್ ಪ್ರಾಜೆಕ್ಟ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಇನ್ನೊಂದು ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಇವೆರಡನ್ನು ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ, ನೀವು ಸಿಂಪಲ್ಲಾಗಿ ಮ್ಯೂಸಿಕ್ ಪ್ರಾಜೆಕ್ಟ್ ಲಿಂಕ್ನ ಓಪನ್ ಮಾಡಿಕೊಂಡು ಇದರೊಳಗೆ ಬರೀ ಮ್ಯೂಸಿಕ್ ಅಷ್ಟೇ ಇರುತ್ತೆ. ಅದನ್ನು ಈ ರೀತಿ ಕಾಪಿ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ನೀವು ಇನ್ನೊಂದು ಲಿಂಕ್ ಇದೆ ಅಲ್ಲ, ಪ್ರಾಜೆಕ್ಟ್ ಲಿಂಕು, ಅದರೊಳಗೆ ಬಂದು ಅಲ್ಲಿ ಸಿಂಪಲ್ಲಾಗಿ ಫಸ್ಟಿಗೆ ಇಟ್ಕೊಂಡು ಅದನ್ನು ಪೇಸ್ಟ್ ಮಾಡಿ. ನೀವು ಕಾಪಿ ಮಾಡ್ಕೊಂಡ್ರಲ್ಲ ಮ್ಯೂಸಿಕ್, ಅದನ್ನು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾದ್ಮೇಲೆ ಅದನ್ನು ಇಲ್ಲೇ ಇಟ್ಕೊಂಡ್ರು ನಡೆಯುತ್ತೆ, ತಳಗಡೆ ಸ್ಲೈಡ್ ಮಾಡ್ಕೊಂಡ್ರು ನಡೆಯುತ್ತೆ. ಸದ್ಯಕ್ಕೆ ಅಲ್ಲೇ ಇರಲಿ, ನಮಗೇನು ಅವಶ್ಯಕತೆ ಇಲ್ಲ. ಅದು ತಳಗೆ ಬಂದರೂ ಅಷ್ಟೇ, ಮೇಲಿದ್ದರೂ ಅಷ್ಟೇ. ಹಾಗಾಗಿ ಅದಾದಮೇಲೆ ಇಲ್ಲಿ ನೋಡ್ಬೋದು. ಇದು ಆದಮೇಲೆ ಏನು ಮಾಡಬೇಕಂದ್ರೆ ಫೋಟೋ ಹಾಕೋಬೇಕು. ಫೋಟೋ ಹಾಕೋಣದು ಹೇಗಪ್ಪ ಅಂದರೆ, ಇಲ್ಲಿ ಗ್ರೂಪ್ ಆ್ಯಂಡ್ ಮಾರ್ಕ್ ಅಂತ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟಿಗೆ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಹಾಕ್ಕೊಳ್ಳಿ. ನೋಡ್ಬೋದು, ನಾನು ಈ ಫೋಟೋ ಹಾಕ್ಕೊತಾ ಇದ್ದೀನಿ ಈಗ. ನೋಡಿ, ಅದನ್ನು ಸೆಕೆಂಡ್ ಒಂದು ಸ್ಲೈಡ್ ಮಾಡ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ಆಮೇಲೆ ಲಾಸ್ಟಿಗೆ ಬಂದು ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ ಈ ಫೋಟೋ ನೋಡ್ಬೋದು. ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಝೂಮ್ ಮಾಡ್ಕೊಳ್ಳಿ. ನೋಡ್ಬೋದು, ನಿಮಗೆ ಇದೇ ರೀತಿ ಬೇಕು ಅಂದರೆ ಓಕೆ, ಇಲ್ಲ ಇದನ್ನು ಕ್ರಾಸ್ ಮಾಡ್ಕೊತಪ್ಪ ನಾವು ಅಂದರೆ ಕ್ರಾಸ್ ಮಾಡ್ಕೊಳ್ಳಿ. ನಿಮಗೆ ಬಿಟ್ಟದ್ದು ಅದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇಟ್ಕೊಂಡಾದ್ಮೇಲೆ ನಾನು ಇದನ್ನು ಕಾಪಿ ಮಾಡ್ಕೊತಾ ಇದ್ದೀನಿ. ಇದನ್ನು ಕಾಪಿ ಮಾಡ್ಕೊಳ್ಳಿ. ಆಮೇಲೆ ಫಸ್ಟ್ ಒಂದು ಇದ್ರ ಫೋಟೋನ ಹಾಗೆ ಡಿಲೀಟ್ ಮಾಡಿಬಿಡಿ. ಆಮೇಲೆ ನೆಕ್ಸ್ಟ್ ಇನ್ನೆರಡು ಗ್ರೂಪ್ ಇದೆ ಅಲ್ಲ ಮೇಲ್ಗಡೆ, ಅವೆರಡು ಗ್ರೂಪ್ ಮೇಲೆ ಒಂದು ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಪಿ ಮಾಡ್ಕೊಂಡಿದ್ದೀರಲ್ಲ ಅಲ್ಲಿ ನೀವು ಅದನ್ನು ಸಿಂಪಲ್ಲಾಗಿ ಇಲ್ಲಿ ಪೇಸ್ಟ್ ಮಾಡಿ. ಅದನ್ನು ಸೆಕೆಂಡ್ ಒಂದು ಸ್ಲೈಡ್ ಮಾಡ್ಕೊಳ್ಳಿ. ಆಮೇಲೆ ಫಸ್ಟ್ ಒಂದು ಇದ್ರ ಫೋಟೋನ ಡಿಲೀಟ್ ಮಾಡಿಬಿಡಿ. ನೋಡ್ಬೋದು, ಸೇಮ್ ಅದೇ ರೀತಿ ಬಂದಿದೆ. ಆಮೇಲೆ ಇನ್ನೊಂದು ಗ್ರೂಪ್ ಇದೆಯಲ್ಲ, ಅದಕ್ಕೂ ಸಹಿತ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಸಿಂಪಲ್ಲಾಗಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾದ್ಮೇಲೆ ಸೆಕೆಂಡ್ ಒಂದು ಆಪ್ಷನ್ ಇಟ್ಕೊಳ್ಳಿ. ಕರೆಕ್ಟಾಗಿ ಫಸ್ಟ್ ಒಂದು ಆಪ್ಷನ್ ಇದ್ದದ್ದು ಡಿಲೀಟ್ ಮಾಡಿಬಿಡಿ. ನೋಡ್ಬೋದು, ಸೇಮ್ ಪ್ರಿವ್ಯೂ ವಿಡಿಯೋ ಇದೆಯಲ್ಲ, ಸೇಮ್ ಅದೇ ರೀತಿ ಒಂದನೇ ಆಪ್ಷನ್ ಬಂತು. ಈಗ ಎರಡನೇದ್ದು ಮಾಡೋಣ. ಎರಡನೇದು ಅಂದರೆ ಮುಂದ್ಗಡೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಸಿಂಪಲ್ಲಾಗಿ ನೀವು ಅಷ್ಟಕ್ಕೂ ಫೋಟೋ ಹಾಕ್ಕೊಂಬಿಡಿ. ಫಸ್ಟಿಗೆ ಬೀಟ್ ಮಾರ್ಕ್ ಇರ್ತಾವಲ್ಲ, ಅವಕ್ಕೆ ಅಷ್ಟಕ್ಕೂ ಫೋಟೋ ಹಾಕ್ಕೊಂಬಿಡಿ. ನೀವು ಫಸ್ಟಿಗೆ ಹಾಕ್ಕೊಂಡು ನಾನು ಇಲ್ಲಿ ಸಿಂಪಲ್ಲಾಗಿ ಒಂದು 4 ಹಾಕಿ ತೋರಿಸ್ತೀನಿ, ನೀವು ಅಷ್ಟಕ್ಕೂ ಹಾಕ್ಕೊಂಬಿಡಿ. ನೋಡ್ಬೋದು, ಈ ರೀತಿ ಫುಲ್ ಸ್ಕ್ರೀನ್ ಮಾಡಿಕೊಂಡು ಫೋಟೋ ಆ್ಯಡ್ ಮಾಡಿಕೊಂಡು ಅದನ್ನು ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡ್ಬೋದು, ಸಿಂಪಲ್ಲಾಗಿ ಈ ರೀತಿ ಫೋಟೋ ಆ್ಯಡ್ ಮಾಡಿಕೊಂಡು ಫುಲ್ ಸ್ಕ್ರೀನ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಂಬಿಡಿ. ನೋಡಿ, ನಾನು ಹಾಗೆ ಒಂದು 2 ಫೋಟೋ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಅಷ್ಟು ಫೋಟೋ ಹಾಕ್ಕೊಂಬಿಡಿ ಫಸ್ಟಿಗೆ. ನೋಡಿ, ಈ ರೀತಿ ಅಷ್ಟು ಫೋಟೋ ಹಾಕ್ಕೊಂಡು ಇದಾದಮೇಲೆ ಏನು ಮಾಡಬೇಕಪ್ಪ ಅಂದ್ರೆ, ನೀವು ಸಿಂಪಲ್ಲಾಗಿ ನಾನು ಕೊಟ್ಟಿರ್ತೀನಿ ಫಸ್ಟಿಗೆ, ಅದರಲ್ಲಿ ಫೋಟೋ ಇರ್ತಾವಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಕಾಪಿ ಮಾಡ್ಕೊಂಬಿಡಿ. ನಾವು ಫಸ್ಟಿಗೆ ಹಾಕಿದ್ನಲ್ಲ ಅವನ್ನ ಕಾಪಿ ಮಾಡ್ಕೊಂಬಿಡಿ. ನೀವು ಹಾಕಿದ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಆ ಕಾಪಿ ಮಾಡ್ಕೊಂಡ್ರೆಲ್ಲ ಅಲ್ಲೇ ಬಂದು ಇಲ್ಲಿ ಪೇಸ್ಟ್ ಸ್ಟೈಲ್ ಅಂತ ಕಾಣ್ತಾ ಇದೆ. ನೋಡ್ಬೋದು ನೀವು ಲಾಸ್ಟಿಗೆ ಅದ್ರ ಮುಂದ್ಗಡೆ ಒಂದು ಬಾಣದ ಗುರ್ತು ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಕಾಣ್ತದಲ್ಲ, ಇದನ್ನು ಆಫ್ ಮಾಡಿ. ಇಲ್ಲ ಈ ಕಡೆ ಪೇಸ್ಟ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ಪೇಸ್ಟ್ ಮಾಡಿ. ಮತ್ತೆ ತೆಗೆದು ಒಂದು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀವು ಹಾಕಿರೋ ಫೋಟೋಕ್ಕೆ ಬಂದು ಅದೇ ರೀತಿ ಪೇಸ್ಟ್ ಸ್ಟೈಲ್ ಮೇಲೆ ಬಂದು ಒಂದನೇ ಆಪ್ಷನ್ ಆಫ್ ಮಾಡಿ ಈ ರೀತಿ ಪೇಸ್ಟ್ ಮಾಡಿ. ಮತ್ತು ಮೂರನೇದು ಕೂಡ ಅದೇ ರೀತಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನೀವು ಮೂರನೇದು ಫೈಲಿಗೆ ಬಂದು ನೀವು ಹಾಕಿರೋದಕ್ಕೆ ಪೇಸ್ಟ್ ಸ್ಟೈಲ್ ಮೇಲೆ ಬಂದು ಒಂದನೇ ಆಪ್ಷನ್ ಆಫ್ ಮಾಡಿ ಪೇಸ್ಟ್ ಮಾಡಿ. 4ನೇದು ಕೂಡ ಅಷ್ಟೇ. 4ನೇದು ಕೆಳಗಡೆ ನಾನು ಕೊಟ್ಟಿರ್ತೀನಲ್ಲ ಅದರೊಳಗೆ ಕಾಪಿ ಮಾಡ್ಕೊಳ್ಳಿ. ನೀವು ಹಾಕಿದ ಫೋಟೋದ ಮೇಲೆ ಬಂದು ಈ ರೀತಿ ಕಾಪಿ ಮಾಡ್ಕೊಂಡು ಪೇಸ್ಟ್ ಸ್ಟೈಲ್ ಒಳಗೆ ಹೋಗಿ ಒಂದನೇ ಆಪ್ಷನ್ ಆಫ್ ಮಾಡಿ ಪೇಸ್ಟ್ ಮಾಡಿ. ಅದೇ ರೀತಿ ಕೂಡ ಮುಂದ್ಗಡೆ ಬರೋ ಅಷ್ಟಕ್ಕೂ ಅದೇ ರೀತಿ ಈಗ ತೋರಿಸಿದ್ನೆಲ್ಲ 4 ಫೋಟೋ ಸೇಮ್ ಪ್ಯಾಟ್ರನ್ನ ಯೂಸ್ ಮಾಡಿಕೊಂಡು ನೀವು ಅದಕ್ಕೆ ಪೇಸ್ಟ್ ಮಾಡ್ಕೊತ ಹೋಗಿ. ಆಮೇಲೆ ಅವಷ್ಟಕ್ಕೂ ಪೇಸ್ಟ್ ಮಾಡಿದಾದಮೇಲೆ ಫಸ್ಟ್ ನಾ ಹಾಕಿದ್ನಲ್ಲ ಇವನು ಅಷ್ಟು ಕಾಪಿ ಇದನ್ನು ಟಿಕ್ ಮಾರ್ಕ್ ಮಾಡಿಕೊಂಡು ಅಷ್ಟು ಸೆಲೆಕ್ಟ್ ಮಾಡಿಕೊಂಡು ನಾ ಹಾಕಿದ್ದು ಫಸ್ಟಿಗೆ. ಮತ್ತು ಈ ರೀತಿ ಗ್ರೂಪ್ ಇರ್ತಾವಲ್ಲ ಅವನು ಸೆಲೆಕ್ಟ್ ಮಾಡ್ಕೊಂಬಿಟ್ಟಿರಿ. ಅವನ್ನ ಮಾಡ್ಕೋಬೇಡಿ. ಅವನ್ನ ಬಿಟ್ಟು ಉಳಿದು ಇರ್ತಾವಲ್ಲ ಅವನು ಅಷ್ಟು ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡಿಬಿಡಿ. ಆಮೇಲೆ ನೀವು ಹಾಕಿದ ಫೋಟೋ ಅಷ್ಟೇ ಇರ್ತಾವಲ್ಲ, ಅಷ್ಟೇ ಇದ್ದಾದಮೇಲೆ ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಈಗ ಮಾಡೋದ್ರಿಂದ ಏನಪ್ಪ ಆಗುತ್ತೆ ಅಂದ್ರೆ, ನಿಮಗೆ ವಿಡಿಯೋ MB ಕಮ್ಮಿ ಆಗುತ್ತೆ. ಆಮೇಲೆ ಲೆಂತಾಗಿ ಸೇವ್ ಆಗ್ತಾ ಇರ್ತೈತಲ್ಲ ವಿಡಿಯೋ, ಅದೊಂದು ಸ್ವಲ್ಪ ಸ್ಪೀಡ್ ಆಗುತ್ತೆ. ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.